ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಆರಾಮಾಗಿದ್ದೀನಿ. ನೀವು ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ನಾನಿವಾಗ ಬಂದಿದ್ದೀನಿ ಲಂಡನ್ನ ಬೋರೋ ಮಾರ್ಕೆಟ್ಗೆ. ಇದು ಲಂಡನ್ನಲ್ಲಿರುವ ಮಾರ್ಕೆಟ್ಗಳಲ್ಲಿ ಒಂದು ಒಳ್ಳೆಯ ಮಾರ್ಕೆಟ್ ಆಗಿದೆ. ಇಲ್ಲಿ ತಿನ್ನಕ್ಕಂತೂ ಸಖತ್ತಾಗಿ ಸಿಗುತ್ತಂತೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಬರೋ ಜನರೆಲ್ಲ ಆಲ್ಮೋಸ್ಟು ತಿನ್ನೋಕ್ಕೆ ಬರ್ತಾರಂತೆ. ಇಲ್ಲಿ ನೋಡಿ, ನೀವು ತುಂಬ ಸ್ಟಾಲ್ಗಳನ್ನ ನೋಡ್ಬೋದು. ಮತ್ತು ಇಲ್ಲಿ ನೋಡಿ, ಕೂತ್ಕ ತಿನ್ನಕ್ಕೆ ಯಾವ ಥರ ಜಾಗ ಮಾಡಿಬಿಟ್ಟವ್ರೆ, ಒಳ್ಳೆ ಸ್ಟೇಜ್ ಥರ. ಇಲ್ಲಿ ನಾನು ಸೀ ಫುಡ್ಡಲ್ಲಿ ಲಾಬ್ಸ್ಟರ್ ಮತ್ತು ರೈಸ್ ಟ್ರೈ ಮಾಡಿದೆ. ಇದು ಡೀಸೆಂಟಾಗಿ ಒಂಥರ ಸಖತ್ತಾಗಿತ್ತು ಅಂತ ಅನ್ಕೊಬಿಡಿ. ನಂತರ ನಾನು ಅಲ್ಲೇ ಇದ್ದ ಒಂದು ನಮ್ಮ ಇಂಡಿಯನ್ ಸ್ಟೋರ್ನ ವಿಸಿಟ್ ಮಾಡಿದೆ. ನೋಡಿ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಇದೇನೇ ಬಕಿಂಗಮ್ ಪ್ಯಾಲೇಸು. ಇಲ್ಲೇನೇ ಗಾರ್ಡ್ ಎಕ್ಸ್ಚೇಂಜ್ ಆಗುತ್ತೆ. ಗಾರ್ಡ್ ಎಕ್ಸ್ಚೇಂಜ್ ಅಂದರೆ ಬೇರೆ ಏನೂ ಇಲ್ಲ, ಜಸ್ಟ್ ಶಿಫ್ಟ್ ಎಕ್ಸ್ಚೇಂಜ್ ಆಗುತ್ತೆ ಗಾರ್ಡ್ಸ್ಗಳ ನಡುವೆ. ಅದು ಒಂದು ಸಖತ್ತಾಗಿರುವಂಥ ಒಂದು ಮನಮೋಹಕ ದೃಶ್ಯ. ಅದನ್ನು ನಿಮಗೆ ಇವತ್ತಿನ ವೀಡಿಯೋಲಿ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ನೋಡಿ ಗೈಸ್, ಜನರನ್ನ ಒಳ್ಳೆ ದಸರಾ ನೋಡೋಕೆ ಸೇರವ್ರೆ. ಈ ಗಾರ್ಡ್ ಎಕ್ಸ್ಚೇಂಜ್ ಅಂದರೆ ಬ್ರಿಟನ್ನ ರಾಜಮನೆತನದ ಪರಂಪರೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ಕಾರ್ಯಕ್ರಮ ಆಗಿದೆ. ಇದು ಶಿಸ್ತಿನ ಮತ್ತು ಗೌರವದ ಶತಮಾನಗಳ ಸಂಪ್ರದಾಯ. ನಂತರ ಗಾರ್ಡ್ಗಳು ತಮ್ಮ ವಿಶಿಷ್ಟ ಕೆಂಪು ಉಡುಪು ಮತ್ತು ಕಪ್ಪು ಕರಡಿ ಚರ್ಮದ ಟೋಪಿಗಳನ್ನು ಹಾಕೊಂಡು ಇಲ್ಲಿ ಬರ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಕಡೆಯಿಂದ ಗಾರ್ಡ್ಗಳು ಬರ್ತಾ ಇದ್ದಾರೆ. ಈ ಪ್ಯಾಲೇಸ್ ಒಳಗೆ ಯಾರಿಗೂ ಎಂಟ್ರಿ ಇರೋದಿಲ್ಲ, ಸಿಕ್ಕಾಬಟ್ಟೆ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಗಾರ್ಡ್ಗಳು ಒಳಗೆ ಎಂಟ್ರಿ ಆಯ್ತಾ ಇದ್ದಂಗೆ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ. ಈ ಗಾರ್ಡ್ದು ಬ್ಯಾಂಡ್ದು ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಇವ್ರು ಬರೀ ಆರ್ಮಿ ಬ್ಯಾಂಡ್ನ ಮಾತ್ರ ನುಡ್ಸಲ್ಲ, ಕೆಲವೊಂದು ಸಲ ಪಾಪ್ ಸಾಂಗ್ಗಳನ್ನ ಕೂಡ ಅವರ ಬ್ಯಾಂಡಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ನೋಡಿ, ಈಗ ಗೇಟ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ರು. ಓಹೋ, ಇಲ್ಲಿ ನೋಡಿ, ಈ ಕಡೆಯಿಂದ ಇನ್ನೊಂದು ಟೀಮ್ ಬರ್ತಾ ಇದ್ದಾರೆ. ಮೋಸ್ಟ್ಲಿ ಇವರೇ ಇವಾಗ ಹೊಸದಾಗಿ ಹ್ಯಾಂಡ್ ಓವರ್ ತಗೊಳ್ಳೋರು ಅನ್ಸುತ್ತೆ.
ಗಾರ್ಡ್ ಎಕ್ಸ್ಚೇಂಜ್ ನೋಡ್ಕೊಂಡು ಮುಂದೆ ಬಂದ ನನಗೆ ಏನಪ್ಪ ಇಲ್ಲಿ ಎಲ್ಲ ಈ ಥರ ನಿಂತ್ಕೊಂಡು ನೋಡ್ತಿದ್ದಾರೆ, ಏನಿದು ಅಂತ ನನಗೂ ಗೊತ್ತಾಗಲಿಲ್ಲ. ನಂತರ ನಾನು ಇದನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದೆ. ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಇಂಡಿಯಾದಿಂದ, ಪಾಕಿಸ್ತಾನದಿಂದ, ಶ್ರೀಲಂಕಾದಿಂದ ಮತ್ತು ಬಾಂಗ್ಲಾದೇಶದಿಂದ ಇಂಗ್ಲೆಂಡ್ಗೋಸ್ಕರ ಹೋರಾಡಿ ಪ್ರಾಣ ತ್ಯಾಗ ಮಾಡಿರುವವರ ಸ್ಮರಣಾರ್ಥವಾಗಿ ಇಲ್ಲಿ ಅವರ ಸ್ಮಾರಕ ಮಾಡಿದ್ದಾರೆ. ಫ್ರೆಂಡ್ಸ್, ನಾನಿವಾಗ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂಗೆ. ಈ ನ್ಯಾಚುರಲ್ ಹಿಸ್ಟ್ರಿದು ಮ್ಯೂಸಿಯಮ್ದು ಏನು ವಿಶೇಷತೆ ಅಂತಂದರೆ, ತುಂಬ ಪ್ರಾಣಿ ಪಕ್ಷಿಗಳ ಪ್ರಭೇದಗಳ ಅಸ್ಥಿ ಪಂಜರಗಳು ಹಾಗೂ ಇನ್ನೂ ಈ ಥರ ಇಂಟ್ರೆಸ್ಟಿಂಗ್ ಥಿಂಗ್ಸ್ಗಳು ಇಲ್ಲಿ ಇದೆ. ನಾನು ಹಾಗೆ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ವಾ, ಇಲ್ಲಿ ನೋಡಿ ಗಾಯ್ಸ್, ಜಗತ್ತಲ್ಲೇ ಅತಿ ದೊಡ್ಡ ಮ್ಯಾಮಲ್ ಅಂತ ಕರೆಸ್ಕೊಳ್ಳುವಂತಹ ಬ್ಲೂ ವೇಲ್ದು ಒಂದು ಅಸ್ಥಿ ಪಂಜರ. ಇದು ಎಷ್ಟು ಮ್ಯಾಸಿವ್ ಆಗಿದೆ ಯಪ್ಪ, ಆಲ್ಮೋಸ್ಟ್ ಒಂದು 60-70 ಮೀಟರ್ ಉದ್ದ ಇದೆ. ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.